ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ನಂತರ ನನ್ನ ಥರ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದವರು ಯಾರೂ ಇಲ್ಲ ಏನ. ಎಂಥ ಕತೆ ಬನ್ನಿ ಹೇಳ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್. ತುಂಬ ತಲೆನೋವ್ತಾ ಇದೆ. ಆದರೆ ಏನಂತ ಹೇಳಿದರೆ ನನಗೆ ಅಪ್ರೂವಲ್ ಸಿಕ್ತು ಊರಿಗೆ ಹೋಗಲಿಕ್ಕೆ. ಸೊ ಅದೇ ದೊಡ್ಡ ಖುಷಿ. ಹೋಗುವಾಗ ಏನಂದರೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕಲ್ಲಿ. ಲಾಸ್ಟ್ ಟೈಮ್ ಮಾಡಿದ ವೀಡಿಯೋಸೇ ಇನ್ನೂ ಎಡಿಟ್ ಆಗಲಿಲ್ಲ. ಬಟ್ ಅದು ತುಂಬ ವೀಡಿಯೋಸ್ ಮಾಡಿದೆಲ್ಲ ಹಾಗೆ ಯೂಟ್ಯೂಬಲ್ಲಿ, ನನ್ನ ಮೊಬೈಲಲ್ಲಿದೆ. ಸ್ಟೋರೇಜ್ ಜಾಸ್ತಿ ಇದ್ದರೂ ಸಹ ಏನು ಪ್ರಯೋಜನ ಇಲ್ಲ, ಎಲ್ಲ ಫುಲ್ ಆಗಿದೆ. ಅದನ್ನೆಲ್ಲ ಈಗ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ನಾಡಿದ್ದಿಗೆಲ್ಲ ಸ್ಟೋರೇಜ್ ಎಷ್ಟು ಕ್ಲಿಯರ್ ಬೇಕು ಅಷ್ಟು ಕ್ಲಿಯರ್ ಮಾಡ್ಕೊಂಡು ತೊಗೊಂಡು ಹೋಗ್ತೇನೆ. ಆದಷ್ಟು ಮಾಡ್ತೇನೆ. ಈಗ ಲ್ಯಾಪ್ಟಾಪ್ ಸಹ ಅಷ್ಟು ವೀಡಿಯೋಸ್ ತೊಗೊಳ್ಳಿಲ್ಲ ಒಮ್ಮೆಗೆ. ಮೊನ್ನೆಯಿಂದ ಅದೇ ಕೆಲಸ ಮಾಡ್ತಾ ಇದ್ದೇನೆ. ಎಡಿಟಿಂಗ್ಸ್ ಆಗಲಿಲ್ಲ. ಈಗ ಗಂಟೆ 11 ಆಗ್ತಾ ಬಂತು. ಆಫೀಸಿಂದ ಬಂದು ಊಟ ಮಾಡಿ ನಾಡಿದ್ದು ಹೊರಡುದು ನಾನು. ಸೊ ನಾಳೆ ನನಗೆ ಎಷ್ಟು ಟೈಮ್ ಸಿಗ್ತದೆ ಗೊತ್ತಿಲ್ಲ. ಸೊ ಹಾಗೆ ಈಗ ಎಲ್ಲ ಪ್ಯಾಕ್ ಎಲ್ಲ ಮಾಡಿಟ್ಟಿದ್ದೇನೆ. ಈಗ ನೋಡು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಟ್ರಾನ್ಸ್ಫರ್ ಮಾಡ್ತೇನೆ. ಮತ್ತೆ ಮಲಗ್ತೇನೆ. ಆಗೋದಿಲ್ಲ ನನಗೆ, ಅಷ್ಟು ಬೇಕಾಗ್ತಾ ಉಂಟು. ಬನ್ನಿ ಸ್ಟೋರಿ ಹೇಳ್ತೇನಂತ ಹೇಳಿ ಮೂಡಿಲ್ಲದ ಮೂಡಲ್ಲಿ ಎಂತ ಇವಳು ಮಾತಾಡ್ತಿದ್ದಾಳೆ ಅಂತ ನೀವು ಅನ್ಕೊಳ್ಬೋದು. ಇದು ಸ್ವಲ್ಪ ತಿಂಗಳ ಹಿಂದೆ ಮಾಡಿರುವಂಥ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅಂತ 2x ಮೂಡಲ್ಲಿ ಸಹ ಹಾಕಿದ್ದೇನೆ ವಾಯ್ಸನ್ನು. ಎಷ್ಟಾಗೋ ಅಷ್ಟು ವೀಡಿಯೋ ಮಾಡೋದು. ಎಡಿಟಿಂಗ್ ಫಸ್ಟ್ ಆಫ್ ಆಲ್ ವೀಡಿಯೋ ಎಲ್ಲ ಮಾಡ್ತೇನೆ. ನನಗೆ ಎಡಿಟಿಂಗ್ ಮಾಡಿ ಟೈಮೇ ಸಿಗೋದಿಲ್ಲ. ಸೊ ನನಗೆ ತುಂಬ ಖುಷಿ ಕೊಡ್ತದೆ ಯೂಟ್ಯೂಬ್ ಮಾಡೋದ್ರಿಂದ. ಬಟ್ ಇದೆಲ್ಲ ಹೊಸತು ನನಗೆ. ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಹೇಗೆ ಮಾಡಬೇಕು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈಗ ಕಲಿತಾ ಇದ್ದೇನೆ. ಸೊ ಎಲ್ಲ ವೀಡಿಯೋಗಳನ್ನು ಆದಷ್ಟು ಬೇಗ ಬೇಗ ಹಾಕ್ತೇನೆ. ಡೇ 1 ಇದೇ ಡೈಲಾಗ್ ಹೊಡಿತಾ ಇದ್ದೇನೆ. ಯಾವಾಗ ಮಾಡ್ತೇನೋ ಆ ದೇವರಿಗೆ ಗೊತ್ತು. ನೋಡ ಮಾಡುವ, ಇದೊಂದು ಎಡಿಟಿಂಗ್ದು ಏನು ಟ್ರಾನ್ಸ್ಫರ್ ಎಲ್ಲ ಮಾಡೋದಿದೆ ಆದಷ್ಟು ಮಾಡಿ ಮುಗಿಸ್ತೇನೆ ನಾನು. ಸೊ ಇನ್ನು ನೆಕ್ಸ್ಟ್ ನಾಳೆ ನಾನು ಹೋಗುವಾಗ ಏನಾಗ್ತದೆ, ನಂದು ಹೇಗೆ ನಾನು ಪ್ರಿಪರೇಷನ್ ಮಾಡ್ತೇನೆ, ನನ್ನ ಪ್ಯಾಕಿಂಗ್ ಇದೆಲ್ಲ ನಿಮಗೆ ವೀಡಿಯೋ ತೋರಿಸ್ತೇನೆ. ಓಕೆ ಓಕೆ, ಬಾಯ್. ಪ್ಯಾಕಿಂಗ್ ವಿಡಿಯೋ ಬಿಟ್ಟಾಕಿ ಊರಿಗೆ ಬಂದು ಒಂದಿನ ಆದ್ರೂ ಸಹ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರ್ಲಿಲ್ಲ. ಅಂತ ಗ್ರೇಟ್ ಫ್ಯೂಚರ್ ಯೂಟ್ಯೂಬರ್ ನಾನು. ಆದ್ರೆ ನಮ್ಮ ಮನೆ ಹತ್ರ ಬಂದಿರುವಂತ ಹೆಬ್ಬಾವು ನನಗೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಉತ್ತೇಜನ ಕೊಡು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗ್ರೌಂಡ್ ರಿಪೋರ್ಟರ್ ಸನ್ನಿಯಾ. ಈಗ ನಮ್ಮ ಕಾರಿಕೇರಿಯಲ್ಲಿದ್ದೀರಿ, ಬನ್ನಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಹೆಬ್ಬಾವು ಬಂದಿದೆ. ಅಲ್ಲಿಂದ ಅಲ್ಲಿ ಒಳಗೆ ಹೋಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ನಮ್ಗೆ. ಅಲ್ಲಿಂದ ಹೋಗಿದೆ, ಬಟ್ ಯಾವ ಸೈಡ್ ಇಂದ ಬರ್ತದೆ ಅಂತ ಗೊತ್ತಿಲ್ಲ. ಹೆಬ್ಬಾವು ನೋಡಿದವ್ರು ಇಲ್ಲಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿ, ಹೆಬ್ಬಾವು ನೋಡಿದ್ರೆ ಹೇಗಿತ್ತು? ಚಿಕ್ಕದಿಷ್ಟಿತ್ತು. ಅಲ್ಲಿ ನೋಡಿ, ಅದ್ರೊಳಗಡೆ ಹೋಯ್ತು. ವಿಡಿಯೋರ್ ಬಂದ್ರೆ ಅಲ್ಲಿ ಹಿಡಿಯೋರ್ದು ಎಕ್ಸ್ಪೀರಿಯನ್ಸ್ ಕೇಳು. ನಾನಲ್ಲಿ ಹೋದ್ರೆ ನನಗೆ ಕಲ್ವ ಮಸ್ತ್ ಸುಸ್ತದ. ನನ್ನ ಕಲ್ವ ಮಸ್ತ್ ಏ ಬೊಬ್ಬೆ ಹೊಡಿಬೇಡಿ ನೀವು. ನೂಡಲ್ಸ್ ಇದ್ದಿದ್ದಾರೆ. ಅವರೀಗ ಬಡ್ಡಿ ತರಲಿಕ್ಕೆ ಹೋಗಿದ್ದಾರೆ. ಬಡ್ಡಿ ತಗೊಂಡು ಕಚ್ಕು ಮಾಡಿ ಚಿಲ್ಲಿ ಮಾಡ್ತಿದ್ದಾರೆ. ಈಗ ಪೋಸ್ ಕೊಡ್ತಾ ಇದ್ದಾರೆ ಹೆಬ್ಬಾವು ಜೊತೆಗೆ. ಹೆಬ್ಬಾವುಗಳು ಇಲ್ಲಿ ನೋಡಿ, ಹೆಬ್ಬಾವು ತೋರಿಸ್ತಾ ಇದ್ದಾರೆ. ಓ ನಾನು ಕ್ಯಾಮರಾ ಹಿಡ್ಕೊಂಡು ಬಂದದೆ, ಇವರಿಗೆಲ್ಲ ಫುಲ್ ಫಿಕ್ಸ್ ಆಯ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಬಂದಂತ. ಇಷ್ಟು ನನಗೆ ಬ್ಯಾಕ್ ಗ್ರೌಂಡಿನಲ್ಲಿ ಸಪೋರ್ಟ್ ವಾಯ್ಸ್ಗಳು ಬರ್ತಿತ್ತು ಅಂತ ಹೇಳಿದ್ರೆ ಪುಣ್ಯ ಮಾಡಿರ್ಬೇಕು ಈ ಥರದೊಂದು ಫ್ಯಾಮಿಲಿ ಪಡಿಲಿಕ್ಕೆ. ಇವರೇನು ಹಾವು ಹಿಡಿಯೋರಲ್ಲ, ನಮ್ಮದೇ ಏರಿಯಾದವ್ರು. ಬಟ್ ಎಷ್ಟು ಧೈರ್ಯ ಬೇಕಲ್ಲ ಈ ತರ ಹಾವೆಲ್ಲ ಹಿಡಿಲಿಕ್ಕೆ. ಜಾಸ್ತಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟು ಮುಂದೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ. कोया कौन कौन जाए तो कौन जाए? चिकन चिल्ली, मटन चिल्ली. ಮಾಡಿಲ್ಲವೇ ಮಡಿ ವಿನೋ ಅವರು. ಹಾವು ಬಂದಾಗ ಇವರನ್ನು ನೋಡ್ಲಿಕ್ಕೆ ಕರೀಲಿಲ್ಲ ಅಂತ ಹೇಳಿ ಫುಲ್ ನಮಗೆ ಬೈತಾ ಇದ್ರು. ಅದಕ್ಕೆ ನನ್ನ ಕಸಿನ್ ಏನು ಮಾಡಿದ್ಲು, ರೆಕಾರ್ಡ್ ಮಾಡಿದ ವಿಡಿಯೋನ ತೋರಿಸ್ತಾ ಇದ್ಲು. ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿ ಇವ್ರು ಫುಲ್ ಮಸ್ತಿ ಮಜಾ ಮಾಡ್ತಾ ಇದ್ರು. ಫೈನಲಿ ನಾನು ಯಾವುದಕ್ಕೋಸ್ಕರ ರಜೆ ತಗೊಂಡು ಬಂದಿದ್ದೆಯಾ ಅದು ಇಲ್ಲಿದೆ. ಅದೇ ನಮ್ಮ ಕಬಡ್ಡಿ ಪಂದ್ಯಾಟ.
ಒಂದು ಕಬಡ್ಡಿ ನೋಡ್ಲಿಕ್ಕೆ ಯಾರು ರಜೆ ಎಲ್ಲ ಕೇಳ್ಕೊಂಡು ಬರ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ಈ ಕಬಡ್ಡಿ ಅನ್ನೋದು ನಮ್ಗೆ ಎಷ್ಟು ಸ್ಪೆಷಲ್ ಅನ್ನೋದನ್ನ ನಾನು ಮುಂದೆ ತಿಳಿಸಿಕೊಡ್ತೇನೆ. This is the Kabaddi of Karvi community and we are in the inauguration function of the mega event on the court. So ಬಂಧುಗಳೇ, ಸರ್ವರಿಗೆ ಬೆಳಗಿನ ಹಬ್ಬ, ಸಿಹಿ ತಿಂಡಿಗಳ ಹಬ್ಬ, ದೀಪಗಳ ಹಬ್ಬ, ದೀಪಾವಳಿಯ ಹಾರ್ದಿಕ ಶುಭ ತರಮನೆ. ಗೊತ್ತಾಯ್ತಾ ನಾನು ಎಂಥದ್ದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೊರಟಿದ್ದೇನೆ ಅಂತ. ಈ ವಿಡಿಯೋ ಮಾಡಿರೋದು ನಾನು ದೀಪಾವಳಿಗೆ, ಆದರೆ ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು ಕ್ರಿಸ್ಮಸ್ ಆದಮೇಲೆ. ಏನು ಮಾಡೋದು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವ. ಹಾಗಂತ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಆಯಿತಾ. ಒಂದು ಕಬಡ್ಡಿ ಮ್ಯಾಚ್ ನೋಡಲಿಕ್ಕೆ ಇಷ್ಟೆಲ್ಲ ಜನ ಸೇರ್ತಾರೆ, ಅದು ಸಹ ಹೆಂಗಸರು ಗಂಡಸರು ಮಕ್ಕಳಂತ ಯಾವುದೇ ಭೇದ ಭಾವ ಇಲ್ಲದೆ ಇಷ್ಟು ಜನ ಸೇರ್ತಾರೆ. ಹೆಂಗಸರಿಗಂತಲೇ ಒಂದು ಗ್ಯಾಲರಿಯನ್ನು ಸಹ ಇಲ್ಲಿ ರೆಡಿ ಮಾಡಿರ್ತಾರೆ. ಸುಮಾರು 48 ವರ್ಷಗಳ ಹಿಂದೆಯಿಂದ ಇಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಕೊಂಕಣಕರಿ ಸಮಾಜ ಬಾಂಧವರಿಗಂತ ಆಯೋಜಿಸ್ಕೊಂಡು ಬರ್ತಾರೆ. ಈ ರೇಂಜಲ್ಲೆಲ್ಲ ಕಬಡ್ಡಿ ಆವಾಗ ಇರಲಿಲ್ಲ. ಇದೊಂದು ಪ್ರೋ ಕಬಡ್ಡಿ ಮಾದರಿಯಲ್ಲಿ ಈಗ ನಡೆಸ್ತಾ ಇದ್ರು. ಮುಂಚೆ ಪಕ್ಕಾ ದೇಸಿ ಕ್ರೀಡೆ ಥರನೇ ನಡೆಸ್ತಾ ಇದ್ರು. ಆ ಮಣ್ಣಿನಲ್ಲಿ ಹೊರಳಾಡಿ ಈ ಬ್ಯಾರಿಗೇಡ್ಸ್ ಎಲ್ಲ ಏನಿದೆ, ನಾನು ಆವಾಗ ಹಗ್ಗದಲ್ಲಿ ಬ್ಯಾರಿಗೇಡ್ಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ಸುಮಾರು 15 ವರ್ಷಗಳಿಂದ ನಾನು ಸಹ ಇದನ್ನು ನೋಡಿಕೊಂಡು ಬರ್ತಾ ಇದ್ದೇನೆ. ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದ ಮೇಲೆ ಎಲ್ಲರಿಗೂ ಇದರಲ್ಲಿ ಅಷ್ಟೇ ಇಂಟ್ರೆಸ್ಟ್ ಇರ್ತದಲ್ಲ, ಇಲ್ಲಿ ಪೇರೆಂಟ್ಸ್ಗಳು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ. ನಮಗೆ ದೀಪಾವಳಿ ಅನ್ನೋದಕ್ಕಿಂತ ಕಬಡ್ಡಿಯೇ ತುಂಬ ಇಂಪಾರ್ಟೆಂಟ್. ನೀವೇ ನೋಡಿ ಇಲ್ಲಿ ನನ್ನ ಅಮ್ಮ ಮತ್ತು ಅತ್ತೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮ್ಯಾಚನ್ನು ಅಂತ. 10, 9, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಡೇ 2 ಅಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಅಲ್ಲಿ ತನಕ ಎಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.